ಜಾತಿ ಜನಗಣತಿಯ ವಿಚಾರ ರಾಜ್ಯದಲ್ಲಿ ಈಗ ಮತ್ತೆ ಸದ್ದು ಮಾಡ್ತಾ ಇದೆ. ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ನತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಹಾಗಾದ್ರೆ ಇವತ್ತೇ ಬಿಡುಗಡೆ ಆಗಿಬಿಡುತ್ತಾ ಜಾತಿ ಜನಗಣತಿಯ ವರದಿ? ಜಾತಿ ಜನಗಣತಿ ಜಾರಿಗೆ ಇವತ್ತು ಕ್ಯಾಬಿನೆಟ್ನಲ್ಲಿ ಮಹತ್ವದ ಚರ್ಚೆ. ಜಾತಿ ಗಣತಿ ವರದಿ ಜಾರಿಗೆ ಎರಡು ಪ್ರಬಲ ಸಮುದಾಯಗಳು ದೊಡ್ಡ ಮಟ್ಟದಲ್ಲಿ ವಿರೋಧ ವ್ಯಕ್ತಪಡಿಸುತ್ತಿದ್ದಾವೆ. ಕಾಂಗ್ರೆಸ್ನ ಒಕ್ಕಲಿಗ ಲಿಂಗಾಯತ ಸಚಿವರು ನಾಯಕರಿಂದಲೇ ತೀವ್ರ ವಿರೋಧದ ನಡುವೆಯೂ ಕೂಡ ಜಾರಿ ಮಾಡುತ್ತಾ ಸರ್ಕಾರ ಅನ್ನೋದು ಈಗಿರುವಂತಹ ಪ್ರಶ್ನೆ. ಜಾರಿಯಾದರೆ ಮೂರು ಪಕ್ಷಗಳ ಒಕ್ಕಲಿಗ ಲಿಂಗಾಯತ ನಾಯಕರ ನಡೆ ಏನು? ಸರ್ಕಾರದ ಒಳಗೆ ಬಿರುಗಾಳಿಯನ್ನು ಎಬ್ಬಿಸಿಬಿಡುತ್ತಾ ಜಾತಿ ಜನಗಣತಿಯ ವರದಿ? ಇಲ್ಲಿಯವರೆಗೂ ರಾಜ್ಯದಲ್ಲಿ ಲಿಂಗಾಯತರು ಮತ್ತು ಒಕ್ಕಲಿಗ ಸಮುದಾಯ ಪ್ರಬಲ ಅನ್ನುವಂತಹ ಒಂದಿಷ್ಟು ಲೆಕ್ಕಾಚಾರ ಇತ್ತು. ಬಟ್ ಈಗ ಸಿಎಂ ಸಿದ್ದರಾಮಯ್ಯನವರು ಮಾಡಿಸಿರುವಂತಹ ಈ ಜಾತಿ ಜನಗಣತಿ ವರದಿಯಲ್ಲಿ ಅಹಿಂದ ಸಮುದಾಯ ಪ್ರಬಲವಾಗಿದೆ ಅನ್ನುವಂತಹ ವರದಿ ಇದೆಯಂತೆ. ಆ ವರದಿ ರಿಲೀಸ್ ಆಗಿದ್ದೇ ಆದರೆ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದ ನಾಯಕರ ನಡೆಯೇನು? ಈಗಾಗಲೇ ಶಾಸಕರ ಸಹಿಯನ್ನು ಸಂಗ್ರಹಿಸಿ ಸಿಎಂ ಸಿದ್ದರಾಮಯ್ಯರಿಗೆ ಸಲ್ಲಿಸುವಂತಹ ಕೆಲಸ ಆಗಿದೆ. ಇದಕ್ಕೆ ವಿರೋಧ ವ್ಯಕ್ತಪಡಿಸುವಂತಹ ಕೆಲಸ ಆಗಿದೆ. ಹಾಗಾದರೆ ಜಾತಿ ಗಣತಿಗೆ ವಿರೋಧ ಯಾರು? ಒಕ್ಕಲಿಗ ಲಿಂಗಾಯತ ಸಮುದಾಯದಿಂದ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಪಕ್ಷದ ಒಳಗೂ ಹೊರಗೂ ಈ ಎರಡೂ ಸಮುದಾಯದವರು ಖಂಡತುಂಡವಾಗಿ ಇದನ್ನು ಖಂಡಿಸ್ತಾ ಇದ್ದಾರೆ. ಜಾತಿ ಗಣತಿ ವೈಜ್ಞಾನಿಕವಾಗಿ ಆಗಿಲ್ಲ, ಮರುಗಣತಿ ಮಾಡಬೇಕು ಅಂಥೇಳಿ ಆಗ್ರಹಿಸಿದ್ದಾರೆ. ಅದು DCM DK ಶಿವಕುಮಾರ್ ಆಗಿರ್ಬೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರಬಹುದು, ಎಲ್ಲರೂ ಕೂಡ. ಒಕ್ಕಲಿಗ ಸಚಿವರಾಗಿರುವಂತಹ DK, ಕೃಷ್ಣ ಬೈರೇಗೌಡ, ಚಲುವರಾಯಸ್ವಾಮಿ ಅವರು ದೊಡ್ಡ ಮಟ್ಟದಲ್ಲಿ ಆಪೋಸನ್ನು ಮಾಡ್ತಾ ಇದ್ದಾರೆ ಈ ಜಾತಿ ಗಣತಿಗೆ. ವೆಂಕಟೇಶ ಸೇರಿ ಒಕ್ಕಲಿಗ ಸಚಿವರ ನಿಲುವೇನು ಅನ್ನೋದು ಈಗಿರುವಂತಹ ಕುತೂಹಲ. ಲಿಂಗಾಯತ ಸಚಿವರಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರು, ಶಿವಾನಂದ ಪಾಟೀಲು, ಶರಣಪ್ರಕಾಶ್ ಪಾಟೀಲ್ ಸೇರಿ ಲಿಂಗಾಯತ ಸಚಿವರ ನಿಲುವೇನು ಅನ್ನುವಂತಹ ಕುತೂಹಲ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇದೆ. ಹಾಗಾದರೆ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಏನಾಗುತ್ತೆ? ಕೇವಲ ಸಬ್ ಕಮಿಟಿಯನ್ನು ರಚನೆ ಮಾಡಿ ಇದನ್ನು ಮುಂದಕ್ಕೆ ದೂಡುವಂತಹ ಪ್ರಯತ್ನ ಆಗುತ್ತೋ, ಅಥವಾ ಸಿಎಂ ಸಿದ್ದರಾಮಯ್ಯನವರು ನುಡಿದಂತೆ ಇವತ್ತು ಈ ವರದಿಯನ್ನು ಜಾರಿಗೆ ತರುವಂತಹ ಕೆಲಸವನ್ನು ಮಾಡ್ತಾರೋ ಅನ್ನೋದು ಈಗಿರುವಂತಹ ಪ್ರಶ್ನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶ್ರೀನಿವಾಸ್, ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವದ ಬದಲಾವಣೆಯ ವಿಚಾರ ಜೋರು ಚರ್ಚೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯವರು ತಮ್ಮ ಬತ್ತಳಿಕೆಯಲ್ಲಿರುವಂತಹ ಒಂದು ಪ್ರಬಲ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದಂತೆ ಕಾಣಿಸ್ತಾ ಇದೆ. ಇಫ್ ಇನ್ ಕೇಸ್ ಈ ಬ್ರಹ್ಮಾಸ್ತ್ರ ಪ್ರಯೋಗ ಆಗಿದ್ದೇ ಆದರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಏನೆಲ್ಲ ಬೆಳವಣಿಗೆಗಳಿಗೆ ಸಾಕ್ಷಿ ಆಗಬಹುದು ಅಂಥೇಳಿ ಒಕ್ಕಲಿಗ ನಾಯಕರು, ಲಿಂಗಾಯತ ನಾಯಕರು ಸುಮ್ಮನಿರ್ತಾರ? ಇದೆಲ್ಲವೂ ಕೂಡ ಸಿಎಂ ಗಮನಕ್ಕಿದ್ದಿದ್ದು ಕೂಡ ಈ ರೀತಿಯ ಒಂದು ರಿಸ್ಕ್ ತೆಗೆದುಕೊಳ್ಳುವಂತಹ ಸಾಧ್ಯತೆ ಎಷ್ಟರ ಮಟ್ಟಿಗಿರುತ್ತೆ ಅಂತ? ಪ್ರೇಮ್, ರಾಜಕೀಯ ವಲಯದಲ್ಲಿ ಎಸ್ಪೆಷಲಿ ವಿಪಕ್ಷವಾದಂತಹ ಬಿಜೆಪಿ ಆರೋಪ ಮಾಡುವಂಥದ್ದು, ಸಿದ್ದರಾಮಯ್ಯನವರಿಗೆ ಯಾವಾಗ ಕುರ್ಚಿ ಸಂಕಟ ಬರುತ್ತೋ ಆಗ ಜಾತಿ ಗಣತಿ ಎಂಬ ಅಸ್ತ್ರವನ್ನು ತಂದು ಮುಂದೆ ಬಿಡ್ತಾರೆ ಅನ್ನುವಂಥ ಆರೋಪಗಳು ಮಾಡ್ತಾರೆ ಬಿಜೆಪಿಯವರು. ಅದಕ್ಕೆ ಪೂರಕ ಎಂಬುವಂತೆ ಇವತ್ತಿನ ಕ್ಯಾಬಿನೆಟ್ನಲ್ಲಿ ಜಾತಿ ಗಣತಿ ವಿಚಾರ ಚರ್ಚೆ ಆಗ್ತಿದೆ. ಆದರೆ ಜಾತಿ ಗಣತಿಗೆ ಪ್ರಬಲ ಸಮುದಾಯಗಳು, ಅದು ಒಕ್ಕಲಿಗ ಸಮುದಾಯ ಮತ್ತು ಲಿಂಗಾಯತ ಸಮುದಾಯಗಳು ಪ್ರಬಲವಾಗಿ ವಿರೋಧ ಮಾಡ್ತಿದ್ದಾವೆ. ಯಾಕೆ ಅನ್ನುವಂಥದ್ದಾದ್ರೆ ಈ ಒಂದು ಜಾತಿ ಗಣತಿ ಏನಾಗಿದೆ, ವೈಜ್ಞಾನಿಕವಾಗಿ ಆಗಿಲ್ಲ, ಮನೆ ಮನೆಗೂ ಹೋಗಿ ಸಮೀಕ್ಷೆಗಳು ಸರಿಯಾಗಿ ಆಗಿಲ್ಲ ಅನ್ನುವಂಥದ್ದು ಎರಡು ಸಮುದಾಯಗಳ ಆರೋಪ. ಹೀಗಾಗಿನೇ ಒಕ್ಕಲಿಗರ ಸಂಘ ಇರಬಹುದು, ಲಿಂಗಾಯತರ ಸಂಘ ಇರಬಹುದು, ಎಲ್ಲರೂ ಕೂಡ ಈ ಒಂದು ವರದಿ ಜಾರಿಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಸರ್ಕಾರದ ಹಂತದಲ್ಲಿ DCM DK ಶಿವಕುಮಾರ್ ಅವರು ಇದ್ದಾರೆ, ಒಕ್ಕಲಿಗ ಸಮುದಾಯವನ್ನು ಪ್ರತಿನಿಧಿಸುವವರು ಚಲುವರಾಯಸ್ವಾಮಿ ಇದ್ದಾರೆ, ಕೃಷ್ಣ ಬೈರೇಗೌಡರು ಇದ್ದಾರೆ. ಅವರ ನಿಲುವೇನು ಅನ್ನುವಂಥದ್ದು ಪ್ರಶ್ನೆ ಇರುವಂತಹ ವಿಚಾರ. DK ಶಿವಕುಮಾರ್ ಅವರು ಅನೇಕ ಸಂದರ್ಭದಲ್ಲಿದ್ದಾರೆ, ನನ್ನ ಸಮುದಾಯಕ್ಕೆ ಸಮಸ್ಯೆ ಆಗದ ರೀತಿಯಲ್ಲಿ ನಾವು ಜಾತಿ ಗಣತಿನೇ ತೆಗೆದುಕೊಂಡು ಬರ್ತೀವಿ ಅಂತ. ಒಂದ್ ವೇಳೆ ಈ ಒಂದು ಗಣತಿ ಏನಾದ್ರೂ ಜಾರಿ ಆದ್ರೆ ಪ್ರಬಲವಾಗಿ ಒಕ್ಕಲಿಗ ಸಮುದಾಯ ಮತ್ತೆ ಲಿಂಗಾಯತ ಸಮುದಾಯಗಳ ಸಂಖ್ಯೆ ಕಡಿಮೆ ಇದೆ ಎನ್ನುವಂಥದ್ದು ಈ ಒಂದು ವರದಿಯಲ್ಲಿ ಇದೆ ಅನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಅದಕ್ಕೆ ಪೂರಕ ಎಂಬುವಂತೆ ಅಂಕಿಅಂಶಗಳು ಕೂಡ ಲೀಕ್ ಆಗಿದ್ದಂಥ ಆರೋಪಗಳು ಈ ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಇದೆ. ಆ ಲೀಕ್ ಆಗಿರುವಂತಹ ಅಂಕಿಅಂಶಗಳಲ್ಲಿ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯ ಕಡಿಮೆ ಇದೆ, ಸಮುದಾಯದ ಆ ಲೆಕ್ಕ ಅಂಕಿಅಂಶಗಳು ಕಡಿಮೆ ಇದೆ ಅನ್ನುವಂಥದ್ದು ಇರುವಂತಹ ಆರೋಪ. ಹಾಗಾಗಿ ಸರ್ಕಾರದ ಒಳಗೆ ಇರುವಂತಹ ಒಕ್ಕಲಿಗ ಸಚಿವರು, ಲಿಂಗಾಯತ ಸಚಿವರು ಯಾವ ನಿಲುವನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು. ಬಹುಶಃ ಇವತ್ತಿನ ಕ್ಯಾಬಿನೆಟ್ ನಲ್ಲಿ ಇದೇ ವಿಚಾರಗಳು ಚರ್ಚೆ ಆಗ್ತವೆ. ಒಂದ್ ವೇಳೆ ಜಾತಿ ಗಣತಿಯನ್ನು ಅಕ್ಸೆಪ್ಟ್ ಮಾಡಿದ್ರೆ ಯಾವ ರೀತಿ ಮುಂದಿನ ಪ್ರಕ್ರಿಯೆಗಳಾಗ್ತವೆ, ಏನು ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು. ಹಾಗಾಗಿ ಎಲ್ಲಾ ವಿಚಾರಗಳನ್ನ ಚರ್ಚೆ ಮಾಡಿ ಏನು ಮಾಡಬೇಕು, ವರದಿಯನ್ನು ಅಕ್ಸೆಪ್ಟ್ ಮಾಡಬೇಕಾ, ಸಮಿತಿಯನ್ನ ರಚನೆ ಮಾಡಬೇಕಾ, ಯಾವ ರೀತಿ ಇದನ್ನ ತೆಗೆದುಕೊಳ್ಬೇಕು ಅನ್ನುವಂಥದ್ದನ್ನ ಬಹುಶಃ ಇವತ್ತಿನ ಕ್ಯಾಬಿನೆಟ್ ನಲ್ಲಿ ನಿರ್ಧಾರ ಮಾಡುವಂತ ಸಾಧ್ಯತೆ ಇದೆ. ಪ್ರೇಮ್. ಓಕೆ ಶ್ರೀನಿವಾಸ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀವಿ.